ಮಾತು ಹೇಳಿದ್ರು, ಪೊಲೀಸ್ ಅವ್ರಿಗೆ ಹೇಳಿ ಮಾಡ್ತಂತೆ. ಇಲ್ಲ ಸರ್, ಪೊಲೀಸ್ ಅವ್ರಿಗೆ ಮುನ್ರತ್ನ ಎದುರಿಸಿದ್ರು. ಪೀಣ್ಯದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಶೂಟ್ ಔಟ್ ಮಾಡ್ತಾರೆ, ಕಾಲಿಗೆ ಶೂಟ್ ಮಾಡ್ತಾರೆ. ಅವ್ರನ್ನ ಮನೆಗೆ ಕರ್ಸಿ ಅವ್ರದೇ ಒಂದು ವಿಡಿಯೋ ನನ್ನ ಹತ್ರ ತೋರ್ಸಕ್ ನನಗೆ ಅಸಹ್ಯ ಅನಿಸ್ತಾ ಇದೆ. ಆ ವ್ಯಕ್ತಿನ ಪಾಪ ಸರ್ಕಲ್ ಇನ್ಸ್ಪೆಕ್ಟರ್ ನ ಕರೆದ್ಬಿಟ್ಟು ನಾನು ನಿಮ್ಗೆ ಒಂದಷ್ಟು ಲಿಸ್ಟ್ ಕೊಡ್ತೀನಿ, ಇದೇ ತರ ನೀನು ರೌಡಿ ಶೀಟರ್ ಅಂತ ಮಾಡ್ಬಿಟ್ಟು ಅವ್ರಿಗೂ ಶೂಟ್ ಮಾಡ್ಬೇಕು ಅಂತ ಹೇಳಿದ್ರು. ಅಯ್ಯಪ್ಪ ಕಾಲ್ ಹಿಡ್ಕೊಂಡು ನನ್ ಮುಂದೆ ಹಾಕ್ಬಿಟ್ಟ. ಬೇಡ ಸರ್, ದಯವಿಟ್ಟು ನಾನು ಏನೋ ಜೀವನ ಮಾಡ್ಕೊಂಡಿದೀನಿ, ನಾನು ಎಲ್ಲೋ ಹಳ್ಳಿ ಪಳ್ಳಿಲಿ ಹೋಗ್ಬಿಟ್ಟು ಜೀವನ ಮಾಡ್ಕೊಂಡಿರ್ತೀನಿ, ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಕೊಟ್ಟೋದ. ಏನಂತ ಹೇಳ್ತೀಯ ಮುಂದತ್ ನೀನು? ಯಾರ್ಯಾರು ಲೆಟರ್ ಬರ್ದಿದ್ಯಾ ನಿಮ್ಗೆ ಗನ್ಮನ್ ಬೇಕು, ಪ್ರೊಟೆಕ್ಷನ್ ಬೇಕು ಅಂತ ಅಂದ್ಬಿಟ್ಟು 6 ತಿಂಗಳಾಗಿದೆ ಸರ್ ನಾನು ಕಂಪ್ಲೇಂಟ್ ಕೊಟ್ಟು. 1 ವಾರಕ್ಕೆ ನಾನು ಲೆಟರ್ ಬರ್ದಿದ್ದೀನಿ, ಮೋದಿಜಿಗೆ ಬರ್ದಿದ್ದೀನಿ, ನಡ್ಡಾ ಸಾಹೇಬ್ರಿಗೆ ಬರ್ದಿದ್ದೀನಿ, ಅಮಿತ್ ಶಾ ಬರ್ದಿದ್ದೀನಿ, 3 ಜನಕ್ಕೂ ಲೆಟರ್ ಬರ್ದಿದ್ದೀನಿ. ನನಗೊಂದು ರಿಪ್ಲೈ ಇಲ್ಲ. ನೀನು ಒಬ್ಬ ರೇಪಿಸ್ಟ್, ನಿನಗೆ ಗನ್ಮ್ಯಾನ್ ಬೇಕು, ನಿನಗೆ ಅವ್ರ ಕಡೆಯಿಂದ ಒಂದು ಉತ್ತರ ಬೇಕಾ? ಡಿ ಕೆ ಶಿವಕುಮಾರ್ ಯಾಕೆ ಬರ್ಬೇಕು? ಡಿ.ಸಿ.ಎಂ ಸರ್ ಅವಶ್ಯಕತೆ ಏನಿದೆ? ಅವ್ರಿಗೂ ನನಗೂ ಏನಿದೆ? ನೀವೇನಕ್ಕೆ ಕರೆದಿದ್ದೀರಾ? ಅವ್ರನ್ನ ಯಾಕೆ ಅವ್ರ ಬಂದು ಹಣೆ ಪ್ರಮಾಣ ಮಾಡ್ಬೇಕು? ಸೆಷನ್ ಅಲ್ಲಿ ಅವ್ರ ಏನಕ್ಕೆ ಹಣೆ ಪ್ರಮಾಣ ಮಾಡ್ಬೇಕು? ನೀನ್ ನನ್ ಮೈ ಮುಟ್ಟಿರೋದು, ನೀನ್ ನನಗ್ ಕೊಡಬಾರ್ದು ಟಾರ್ಚರ್ ಕೊಟ್ರ. 4 ವರ್ಷ ನಾನು ಎಷ್ಟು ಅನುಭವಿಸಿದೀನಿ ಅನ್ನೋದು ನನಗ್ ಮಾತಾಡೋದಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಎಷ್ಟು ನರಕ ಅನುಭವಿಸ್ತಾ ಇದ್ದೀನಿ ಅನ್ನೋದು ನನಗ್ ಗೊತ್ತಿದೆ. ಮುಂಡತ್ತ ನಾನು ಇಲ್ಲೇ ಇದ್ದೀನಿ. ಬಾ ಇವಾಗ ನೀನ್ ಸೆಷನ್ ಅಲ್ಲಿ ಬಾಯಿ ಬಡ್ಕೊಳ್ಳೋದಲ್ಲ, ಸೆಷನ್ ಅಲ್ಲಿ ಏನೇ ಇದ್ ಮಾಡಿದ್ರು ನಾವು ಒಳಗಡೆ ಬರಕಾಗಲ್ಲ ಅಂತ ಬಾಯಿ ಬಡ್ಕೊಳ್ಳೋದಲ್ಲ. ಮುಂಡತ್ನ ಇಲ್ಲಿದ್ದೀನಿ ನಾನು. ಬಾ, ಬಂದು ನೀನ್ ಅದೇ ದೇವ್ರ ಫೋಟೋ ಇಟ್ಬಿಟ್ಟು ಆಣೆ ಪ್ರಮಾಣ ಮಾಡು. ಇಲ್ಲಾಂದ್ರೆ ದಯವಿಟ್ಟು ನಾನು ಬೇಡ್ಕೊತಾ ಇದ್ದೀನಿ, ಸ್ಪೀಕರ್ ಸಾಹೇಬ್ರೆ ನನಗ್ ಪರ್ಮಿಷನ್ ಕೊಡಿ, ನಾನು ಬಂದಲ್ಲಿ ಗಾಂಧಿ ಪ್ರತಿಮೆ ಹತ್ರ ಬರ್ತೀನಿ, ನಿಮ್ಮಗಳ ಮುಂದೆನೆ ನಾನು ಪ್ರಮಾಣ ಮಾಡ್ತೀನಿ. ಇದರಲ್ಲಿ ಅವರು ಇವ್ರನ್ನ ಹೇಳೋದು ನನ್ನ ವಿಷಯಕ್ಕೆ ಆ ಪ್ರಮಾಣ ಈ ಪ್ರಮಾಣ ಅವಶ್ಯಕತೆ ಇದೆ. ನನ್ನ ಕೇಸ್ಗೆ ಏನ್ ಸಂಬಂಧಪಟ್ಟಿದೆ ನಾನ್ ಮಾತ್ರ ಆಣೆ ಪ್ರಮಾಣ ಮಾಡ್ಬೇಕು, ಬೇರೆ ಯಾರಿಗೂ ಅವಶ್ಯಕತೆ ಇಲ್ಲ. ಇವಾಗ ಬರ್ತೀಯಾ ಇಲ್ಲ ನಾನೇ ಬರ್ಬೇಕು.